ಭೀಮ ಅವಧೂತರ ವಜ್ರ ಮಹೋತ್ಸವ ಸಂಭ್ರಮ. ಕುಳಲಿ ಗ್ರಾಮದಲ್ಲಿ ಮನೆ ಮಾಡಿದ ಸಡಗರ. ಸುಂದರವಾಗಿ ಅಲಂಕೃತಗೊಂಡ ಮಠ, ಭಕ್ತಿಯ ರಸದೌತಣ ಉಣಬಡಿಸಿದ ಭಜನೆಗಳು, ವಿವಿಧ ಮಠಾಧೀಶರುಗಳಿಂದ ಪ್ರವಚನ. ಇದು ಮುಧೋಳ ತಾಲೂಕಿನ ಕುಳಲಿ ಗ್ರಾಮದಲ್ಲಿ ಕಂಡ ಸಡಗರ. ಕುಳಲಿ ಗ್ರಾಮದ ಶ್ರೀ ಭೀಮ ಅವಧೂತ ಮಠದಲ್ಲಿ ಭೀಮ ಅವಧೂತರ ವಜ್ರ ಮಹೋತ್ಸವ ಕಾರ್ಯಕ್ರಮ ಆಯೋಜನೆಯಾಗಿದೆ. ಜುಲೈ 29ರಿಂದ ಆಗಸ್ಟ್ 2ರವರೆಗೆ ನಿತ್ಯ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸಲಾಗ್ತಾ ಇದೆ. ಭೀಮ ಅವಧೂತರ ಮಠವು ಸ್ಥಾಪನೆಯಾಗಿ 75 ವರ್ಷಗಳು ಪೂರೈಸಿವೆ. ಇದರ ಪ್ರಯುಕ್ತ ವಿವಿಧ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. 1951ರಿಂದ ಈ ಕಾರ್ಯಕ್ರಮವನ್ನ ತಪ್ಪದೇ ನಡೆಸಿಕೊಂಡು ಬರಲಾಗ್ತಾ ಇದೆ. ಭೀಮಾ ಅವಧೂತ ಮಠ ಕುಳಲಿಯ ಭೀಮಾ ಅವಧೂತ ಮಠ ಸ್ಥಾಪನೆಯಾಗಿ 75 ವರ್ಷಗಳಾದವು. ಅದರ ಪ್ರಯುಕ್ತವಾಗಿ ಭೀಮಾ ಅವಧೂತರ ಜಾತ್ರೆ ನಿಮಿತ್ತವಾಗಿ ವಜ್ರ ಮಹೋತ್ಸವ ಕಾರ್ಯಕ್ರಮವನ್ನು ಕುಳಲಿ ಗ್ರಾಮದ ಅಕ್ಕಪಕ್ಕದ ಹಳ್ಳಿಯವರು ಎಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು 29ನೇ ತಾರೀಕಿನ ಒಳಗೊಂಡು 2ನೇ ತಾರೀಕಿನವರೆಗೂ ಕೂಡ ಎಲ್ಲ ಸರ್ವ ಕಾರ್ಯಗಳು ಭಕ್ತರ ಸಮ್ಮುಖದೊಳಗೆ ಮತ್ತು ಇನ್ನಿತರ ಸ್ವಾಮಿಗಳ ಉಪನ್ಯಾಸಗಳ ಮುಖಾಂತರವಾಗಿ ಕಾರ್ಯಕ್ರಮಗಳು ನೆರವೇರ್ತಾ ಇದ್ದಾವೆ. ಇದರ ಪ್ರಯುಕ್ತವಾಗಿ ವಜ್ರ ಮಹೋತ್ಸವದ ಪ್ರಯುಕ್ತವಾಗಿ ಕೊನೆಯ ದಿನ ಈ ಜಾತ್ರಾ ಮಹೋತ್ಸವದ ಉತ್ಸವ ಸಹಿತವಾಗಿ ಗ್ರಾಮದಲ್ಲಿ ನೆರವೇರುತ್ತೆ. ಕುಳಲಿ ಸೇರಿದಂತೆ ಬೇರೆ ಬೇರೆ ಗ್ರಾಮಗಳಿಂದ ಭಜನಾ ತಂಡಗಳು ಆಗಮಿಸಿದ್ವು. ಬುಧವಾರ ಸಂಜೆ ಅನೇಕ ಭಕ್ತರು ಭಜನಾ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು. ಅಲ್ಲದೆ ಪ್ರವಚನ ನೀಡುವ ಸ್ವಾಮೀಜಿಗಳನ್ನ ಕೂಡ ಭಕ್ತಿಯಿಂದ ಬರಮಾಡಿಕೊಂಡ್ರು. ಭಜನಾ ಮಹೋತ್ಸವವನ್ನು ಎಲ್ಲ ಸುತ್ತಮುತ್ತಲ ಕುಳಲಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡಿಕೊಂಡು ಇವತ್ತು ಈ ವರ್ಷ 75ನೇ ವರ್ಷದ ಭಜನಾ ಮಹೋತ್ಸವವನ್ನು ಆಚರಿಸುವುದು ಎಲ್ಲರಿಗೂ ಸಂತೋಷದ ಸಂಗತಿ. ಈ ಭಜನಾ ಮಹೋತ್ಸವವು ಸುಮಾರು 1951ನೇ ಇಸ್ವಿಯಿಂದ ಇದುವರೆಗೂ ನಿರಂತರ ಭಜನೆ ಹಾಗೂ ಪ್ರವಚನ ಕಾರ್ಯಕ್ರಮವನ್ನು ಒಳಗೊಂಡು ಅನ್ನಪ್ರಸಾದ ಹಾಗೂ ಇನ್ನಿತರ ಆಧ್ಯಾತ್ಮಿಕ ಸೇವೆಗಳನ್ನು ಒಳಗೊಂಡಿರುತ್ತದೆ. ನಿರಂತರವಾಗಿ 75 ವರ್ಷಗಳನ್ನು ನಡೆದು ಬಂದಿದ್ದರಿಂದ ಇದನ್ನು ನಾವು ಈ ವರ್ಷದ ಒಂದು ವಿಜೃಂಭಣೆಯಿಂದ ಆಚರಿಸಬೇಕಂತೇಳಿ ಎಲ್ಲ ಗುರುಹಿಯರು ಕೂಡಿಕೊಂಡು 5 ದಿನಗಳ ಕಾಲ ನಿರಂತರ ಪ್ರವಚನ ಕಾರ್ಯಕ್ರಮ ಹಾಗೂ ಕೊನೆಯ ಸಮಾರೋಪ ಸಮಾರಂಭವನ್ನು ಕೊನೆಯ ದಿನ 3ನೇ ತಾರೀಕು 2ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಪ್ರಥಮ ದಿನದ ಪ್ರವಚನವನ್ನ ಸಾಂಗವಾಗಿ ಸಾಗಿತು. ಭಕ್ತರಿಗೆ ಕೊನೆಯಲ್ಲಿ ಅನ್ನಪ್ರಸಾದ ಕೂಡ ಏರ್ಪಾಡು ಮಾಡಲಾಗಿತ್ತು. ಇಡೀ ಊರಿನ ತುಂಬಾ ವಾದ್ಯ ಮೇಳಗಳ ಸದ್ದು ಕೇಳಿಬಂತು. ನಮ್ಮೂರ ಕುಳಲಿ ಗ್ರಾಮದಲ್ಲಿ ಭಜನೋತ್ಸವ ಅಂದ್ರೆ ನಮ್ಮ ಊರಾಗ ಭಾಳ ಪ್ರಸಿದ್ಧ ಭಜನಾ ಎಲ್ಲ ಸುತ್ತಮುತ್ತಲಕ್ಕಿಂತನೂ ನಮ್ಮ ಊರಾಗ ಭಜನಾ ಅನ್ನೋದು ವಾಯನಾಗೈತೆ. ಎಲ್ಲ ಕಡೆ ಎಲ್ಲ ಕಲಾವಿದರು ಸುತ್ತಮುತ್ತ ಹಳ್ಳಿಯಿಂದ
ಮತ್ತು ದೂರಿಂದನೂ ಬಂದು ಭಜನಾ ಸೇವನೂ ಮಾಡ್ತಾರೆ. ಪ್ರವಚನ ನಮ್ಮ ಮುತ್ಯಾರಿಂದ ಆದ್ಯತೆ ಭಾಳ ಐತಿ ನಮ್ಮ ಊರಿಂದ. ಇದು ಸಂಪರ್ಕ ಅಂದರೆ ಇಡೀ ಶಿರ್ಸೈಲಿ ತನಕನೂ ನಮ್ಮ ಕುಳ್ಳಿ ಭಜನಾ ಅನ್ನೋದು ಭಾಳ ಮುಖ್ಯ ಐತೆ ಅಂತೇಳಿ ಇಟ್ಟೇಳಿ ನಾನು 2 ಮಾತು ಮುಗಿಸ್ತೀನಿ. ಇನ್ನು ಭೀಮಾ ಅವಧೂತರು ಹಾಗೂ ಶ್ರೀರಾಮಯೋಗಿ ಪರಮಹಂಸರ ಮಠವನ್ನು ಲೈಟಿಂಗ್ಸ್ಗಳಿಂದ ಅಲಂಕರಿಸಲಾಗಿತ್ತು. ಮಹಾನ್ ಯೋಗಿಗಳ ಮೂರ್ತಿಗಳಿಗೆ ಪೂಜೆ, ಶೃಂಗಾರ ಮಾಡಿದ್ದು ಕಣ್ಮನ ಸೆಳೆಯಿತು. ರನ್ ಟಿವಿ ನ್ಯೂಸ್ ಕುಳಲಿ. ಮದುವೆ ಹಾಗೂ ಶುಭ ಸಮಾರಂಭಗಳು ಬಂದ್ರೆ ಸಾಕು, ಎಲ್ರಿಗೂ ಬಟ್ಟೆ ತಗೊಳ್ಳದೆ ದೊಡ್ಡ ಚಿಂತೆ ಆಗತ್ತೆ. ಬೆಸ್ಟ್ ಹಾಗೂ ಬ್ರಾಂಡೆಡ್ ಬಟ್ಟೆಗಳೇ ಸಿಗ್ಬೇಕು ಅಂತ ಎಲ್ರು ಅನ್ಕೋತೀವಿ ಅಲ್ವಾ? ಎಸ್, ಆ ನಿಮ್ಮ ಕನಸನ್ನ ನನಸಾಗಿಸುತ್ತಾನೆ ಬಂದಿದೆ ಆರ್ ರಾಮದುರ್ಗ ಬಟ್ಟೆ ಮಳೆಗೆ. ಮುಧೋಳದಲ್ಲಿರುವ ಈ ಬಟ್ಟೆ ಮಳಿಗೆ ಜವಳಿ ಕ್ಷೇತ್ರದಲ್ಲಿ ಸುಮಾರು 50 ವರ್ಷಗಳ ಅನುಭವ ಹೊಂದಿದೆ. ಅಷ್ಟೇ ಅಲ್ಲದೆ ಬಾಗಲಕೋಟೆ ಜಿಲ್ಲೆ ಸೇರಿದಂತೆ ಇಡೀ ಉತ್ತರ ಕರ್ನಾಟಕದಲ್ಲಿ ಬಹಳಷ್ಟು ಫೇಮಸ್ ಆಗಿದೆ ಈ ನಮ್ಮ ಆರ್ ರಾಮದುರ್ಗ ಮಳಿಗೆ. ನಿಮಗಿಷ್ಟವಾಗುವ ಎಲ್ಲಾ ರೀತಿಯ ಮಾಡರ್ನ್ ಬಟ್ಟೆಗಳು, ಮದುವೆ ಸಮಾರಂಭಗಳು ಬಂದಾಗ ಎಲ್ಲೆಲ್ಲೋ ಹೋಗ್ತಿರಲ್ವಾ, ಇನ್ ಮುಂದೆ ಅದನ್ನ ಬಿಟ್ಟು ಬಿಡಿ. ಕುಟುಂಬ ಸಮೇತರಾಗಿ ಮುಧೋಳದಲ್ಲಿರುವ ಆರ್ ರಾಮದುರ್ಗ ಬಟ್ಟೆ ಮಳಿಗೆಗೆ ಬನ್ನಿ. ನಮ್ಮಲ್ಲಿ ಕಿಡ್ಸ್ ವೇರ್, ಮೆನ್ಸ್ ವೇರ್, ವುಮೆನ್ಸ್ ವೇರ್ ಇತ್ಯಾದಿಗಳೆಲ್ಲವೂ ಲಭ್ಯ. ಸಂಪೂರ್ಣ ಪರಿವಾರದ ಪರಿಪೂರ್ಣ ಖರೀದಿಗಾಗಿ ವೆಲ್ಕಮ್ ಟು ಆರ್ ರಾಮದುರ್ಗ ಟೆಕ್ಸ್ಟೈಲ್. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.